ಇದ್ದಾರೆ. ಅವರು ಕೆಲವು ಈ ಕಾರ್ಯಕ್ರಮವನ್ನು ಕುರಿತು ಕೆಲವು ಮಾತನಾಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ವೇದಿಕೆ ಮೇಲೆ ಆಗಮಿಸಿರುವ ನಮ್ಮ ಮುಖ್ಯ ಶಿಕ್ಷಕರು ಪಾಂಡುರಂಗ ಸರ್ ಅವರಿಗೆ ಸ್ವಾಗತ ಬಯಸುತ್ತಾ, ಮತ್ತು ನಮ್ಮ ಇದೇ ಗ್ರಾಮಸ್ಥರು ನಮ್ಮ ರಕ್ಷಣೆ ವೇದಿಕೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ದಿಲೀಪ್ ಅವರಿಗೆ ಸ್ವಾಗತ ಬಯಸುತ್ತಾ, ಮತ್ತೆ ನಮ್ಮ ಸಲೀಂ ಬೇಗ್ ಅವರಿಗೆ ಸ್ವಾಗತ ಬಯಸುತ್ತಾ, ಮತ್ತೆ ನಮ್ಮ ಜಾಫರ್, ಆದರ್ಶ್, ಮುದಸಿರ್ಮಲ ಇಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಸ್ವಾಗತ ಬಯಸುತ್ತಾ, ಇವತ್ತಿನ ದಿನ ನಾವೇನು ಈ ನಿಮ್ಮ ಊರ ಶಾಲೆಗೆ ಬಂದಿದ್ದೀವಿ. ಇವತ್ತಿನ ದಿನ ನಮ್ಮ ತಾಲೂಕು ಅಧ್ಯಕ್ಷರು ಹುಸೇನ್ ಅಣ್ಣನವರ ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬ ಅಂಗವಾಗಿ ಒಂದು ಚಿಕ್ಕದಾಗಿ ಒಂದು ನೋಟ್ ಪುಸ್ತಕವನ್ನು ವಿತರಣೆ ಮಾಡಲು ಬಂದಿದ್ದೀವಿ. ಮಕ್ಕಳೇ, ಇವತ್ತು ನೀವು ಇಲ್ಲಿದ್ದೀರಾ, ನಿಮ್ ತಂದೆ ತಾಯಿ ಎಲ್ಲಿರ್ತಾರೆ? ಎಲ್ಲೋ ಕೆಲಸ ಹೋಗಿರ್ತಾರೆ. ಯಾರಕ್ಕೋಸ್ಕರ? ನಿಮ್ಗೋಸ್ಕರ. ಏನೋ ನಮ್ಮ ಮಕ್ಳು, ಅವ್ರಿಗೆ ಒಂದು ಗುರಿ ಇರ್ತದೆ, ಒಂದು ಕನ್ಸಿರ್ತದೆ. ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಒಂದು ಮುಂದಿನ ದಿನಗಳಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಹೋಗಿ ಒಂದು IAS, IPS, ಒಂದು ಶಿಕ್ಷಕರು, ಶಿಕ್ಷಕಿನೋ, ಒಂದು ಪೊಲೀಸು, ಸಬ್ ಇನ್ಸ್ಪೆಕ್ಟರ್ ಏನೋ ಆಗ್ಲಿ ಅಂತ ಅವ್ರಿಗೊಂದು ಆಸೆ ಇರ್ತದೆ. ಆ ಆಸೆ ಎಲ್ಲ, ಆ ಕನಸೆಲ್ಲ ನನ್ಸು ಮಾಡ್ಬೇಕಾಗಿರೋದು ಯಾರು? ನೀವು ಮಾಡ್ಬೇಕಾದ್ರೆ ನೀವು ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದಿ ನಿಮ್ ಊರಿಗೆ ಒಂದು ಒಳ್ಳೆ ಹೆಸರು ತರಬೇಕು. ನಿಮ್ಮ ಶಿಕ್ಷಕರಿಗೆ ಏನು ನಿಮ್ಮ ಶಿಕ್ಷಕರು ಏನು ಪಾಠ ಮಾಡ್ಕೊಡ್ತಾರೆ ಅವ್ರಿಗೆ ಒಂದು ಒಳ್ಳೆ ಹೆಸರು ತರಬೇಕು. ಇವಾಗ ನೋಡಿ, ಡೆಕ್ಸ್ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೊಟ್ಟಿದಾರಂತೆ ಕೇಳಿ ತುಂಬಾ ಖುಷಿ ಆಯ್ತು. ನೀವು ನಾಳೆ ಒಂದು ಉನ್ನತ ಸ್ಥಾನದಲ್ಲಿದ್ದು ಈ ಶಾಲೆಯನ್ನು ಒಂದು ದುರಸ್ತಿ ಮಾಡೋದು, ಇಲ್ಲ ಅಂದ್ರೆ ಎಲ್ಲ ಹೋಗ್ತಿದ್ರೆ ಹೆಮ್ಮೆ ಆಗ್ಬೇಕು. ನಾವು ಕುರುಬಳ್ಳಿ ಶಾಲೆಯಲ್ಲಿ ಓದಿದ್ವಿ, ಇವತ್ತೊಂದು ಉನ್ನತ ಸ್ಥಾನಮಾನದಲ್ಲಿದ್ದೀವಿ. ಕಾಂಕ್ರೀಟ್ಗಳು ಹಾಕ್ಸ್ಕೊಟ್ಟಿದಾರಂತ ಒಂದು ಖುಷಿ ಆಗತ್ತೆ. ನಾವು ಸರ್ಕಾರಿ ಶ್ರೀ ವರಸಿದ್ಧಿ ವಿನಾಯಕ ಶಾಲೆಯಲ್ಲಿ ಓದಿದ್ದು, ಹಲವಾರು ಹಳೆಯ ವಿದ್ಯಾರ್ಥಿಗಳಿದೀವಿ ನಾವು. ಅಲ್ಲಿ ಹೋಗಕ್ ಒಂದು ಹೆಮ್ಮೆ ಆಗ್ತದೆ. ಹಂಗೆ ನೀವು ನಾಳೆ ದಿನ ಒಂದು ಒಳ್ಳೆ ವಿದ್ಯಾಭ್ಯಾಸ ಪಡೆದು ಒಂದು ಉನ್ನತ ಸ್ಥಾನಗಳಲ್ಲಿ ಹೋಗ್ಬೇಕಂತ ನಾವು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಾವು ಪ್ರತಿ ವರ್ಷನೂ ಒಂದು ಪುಸ್ತಕ ವಿತರಣಾ ಕಾರ್ಯಕ್ರಮ ಮಾಡ್ತಾ ಇದೀವಿ. ತಡ ಆಯ್ತು, ಕ್ಷಮೆ ಇರಲಿ. ಇವತ್ತು ನಾವು 1 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ದು, ಮೊದಲನೇದಾಗಿ ಕ್ಷಮೆ ಹಾಕ್ತೀನಿ. ನಾವು ಪ್ರತಿ ಶಾಲೆಗೂ ನಮ್ಮ ನೆಂಗ್ಲಿ ಪಂಚಾಯತಿಗೆ ಯಾವ ಶಾಲೆ ಬರ್ತದೋ ಕನ್ನಡ ಶಾಲೆಗಳಿಗೆ ನಾವು ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಕೊಂಡು ಬರ್ತಾ ಇದೀವಿ. ಇದೇ ರೀತಿಯಾಗಿ ಪ್ರತಿ ವರ್ಷನೂ ಕೊಡ್ತೀವಿ ಅಂತ ಹೇಳುತ್ತಾ, ಮತ್ತೊಮ್ಮೆ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳುತ್ತಾ, ಈ ನನ್ನ ಮಾತಾಡೋ ಅವಕಾಶ ಎಲ್ರಿಗೂ ಸ್ವಾಗತ ಬಯಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಮೊದಲನೇದಾಗಿ ನಮ್ಮ ತಾಲೂಕು ಅಧ್ಯಕ್ಷರು ಹುಸೇನ್ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಹುಟ್ಟುಹಬ್ಬ ಅಂಗವಾಗಿ ನಮ್ಮ ಸಂಘಟನೆಯಲ್ಲಿರುವ ಗೌರವಾಧ್ಯಕ್ಷರಾಗಿ ದಿಲೀಪ್ ಅವರ ಗ್ರಾಮದಲ್ಲಿ ಕುರುಬರಹಳ್ಳಿ ಗ್ರಾಮದಲ್ಲಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ನೋಟ್ ಪುಸ್ತಕವನ್ನು ವಿತರಣೆ ಮಾಡಿದ್ವಿ. ಅವ್ರಿಗೂ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಭಗವಂತ ಆಯುಷು, ಆರೋಗ್ಯ, ಸುಖ, ಸಂತೋಷ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅವರು ಹಲವಾರು ಕನ್ನಡ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ಹಲವಾರು ಸೇವೆಗಳು ಮಾಡಿದ್ದಾರೆ. ಎಲ್ಲಿ ನಮ್ಮ ನೆಲ ಜಲ ಭಾಷೆಗೆ ಧಕ್ಕೆ ಆಗತ್ತೆ, ಮೊದಲನೇದಾಗಿ ಅವರು ಒಂದು ಧ್ವನಿ ಎತ್ತಾರೆ. ಅಂತಹ ವ್ಯಕ್ತಿಗೆ ಇವತ್ತು ಅವರು ಹುಟ್ಟು ಹಬ್ಬ ಅಂಗವಾಗಿ ನಾವೆಲ್ಲರೂ ಬಂದು, ನಮ್ಮ ಗೌರವಾಧ್ಯಕ್ಷರು ದಿಲೀಪ್ ಅವರು, ನಮ್ಮ ಜಾಫರ್ ಅವರು, ನಮ್ಮ ಸಲೀಮಣ್ಣನವರು, ಆದರ್ಶ್ ಅವರು ಎಲ್ಲರೂ ಸಹ ಇವತ್ತು ಬಂದು ಈ ಒಂದು ಶುಭವನ್ನು ಹಾರೈಸಿದ್ದಾರೆ. ಅದೇ ರೀತಿಯಾಗಿ ಹಲವಾರು ಶಾಲೆಗಳಿಗೆ ನಾವು ಇವತ್ತು ಹೋಗ್ಬೇಕಾಗಿತ್ತು, ಕಾರಣಾಂತರಗಳಿಂದ ಹೋಗಕ್ಕಾಗಿಲ್ಲ. ಮತ್ತೆ ಈ ಮುಂದಿನ ದಿನಗಳಲ್ಲಿ ನೆಂಗ್ಲಿಯಲ್ಲಿ ಇರ್ತಕ್ಕಂತಹ ಎಲ್ಲಾ ಕರ್ನಾಟಕ ನೆಂಗ್ಲಿ ಪಂಚಾಯಿತಿ ಇರ್ತಕ್ಕಂಥ ಎಲ್ಲಾ ಕನ್ನಡ ಶಾಲೆಗೂ ನಾವು ಪುಸ್ತಕ ಕೊಡ್ತೀವಿ. ಮತ್ತೊಮ್ಮೆ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಿಮ್ಮ ಮಾತಾಡೋದು.